ಪೇರೆಂಟಿಂಗ್ ವರ್ಕ್‌ಶಾಪ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಾವು ಥಿಂಕ್ ಮಾಡೋ ವೇನೇ ಬದಲಾಗಿದೆ. ಲೈಕ್ ಮಕ್ಕಳನ್ನ ನೋಡೋ ರೀತಿ, ಹೆಂಗ್ ಬ್ಲೆಸ್ ಮಾಡ್ಬೇಕು, ಅಂದ್ರೆ ಒಂದ್ ಮನುಷ್ಯರಾಗಿ ಅಲ್ದಿರ ಅವ್ರನ್ನ ಒಂದು ಅದ್ಭುತವಾದ ಆತ್ಮವಾಗಿ ನಾವು ಆ ನೋಡಕ್ ಸ್ಟಾರ್ಟ್ ಮಾಡಿದೀವಿ. ಅದನ್ನ ಅನುಭವಿಸಕ್ಕೆ ಸ್ಟಾರ್ಟ್ ಮಾಡಿದೀವಿ. ಆಮೇಲೆ ಯಾವ ರೀತಿ ಅವ್ರನ್ನ ಬ್ಲೆಸ್ ಮಾಡ್ಬೇಕು ಅಂದ್ರೆ ನಕಾರಾತ್ಮಕ ಅಲ್ದಿರ ಲೈಕ್ ಪಾಸಿಟಿವ್ ಆಗಿ ಇಂಥವ್ರ ಕೆಟ್ಟೋರ್ ಸವಾಸ ಮಾಡಬಾರ್ದು ಅನ್ನೋದಕ್ಕಿಂತ ಸಜ್ಜನರೇ ಇವ್ರ ಜೊತೆ ಇರ್ಲಿ ಅನ್ನೋದು ಅದು ಒಂದು ಥಿಂಕಿಂಗ್ ವೇ ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಅದು ತುಂಬಾನೇ ಚೆನ್ನಾಗಿ ಲೈಕ್ ಅಂಡ್ ಇಟ್ ವಾಸ್ 8 hour or 9 to 10 hours ವರ್ಕ್ಶಾಪ್ ಇತ್ತು ಸತತವಾಗಿ. ಸೊ ಎಲ್ಲ ಅಷ್ಟು ಒಂದು 10 hours ಅಲ್ಲಿ ನಮ್ಗೆ ಜೀವನಕ್ಕಾಗುವಂತ ಮಾಹಿತಿ ಸಿಕ್ಕಿದೆ. ಅಂಡ್ ಮಕ್ಕಳಿಗೋಸ್ಕರನೇ ನಾವೆಲ್ಲಾ ಮಾಡ್ತೀವಿ. ಇವಾಗ ಆಸ್ತಿ ಮಾಡ್ತೀವೋ ಇನ್ನೊಂದ್ ಮಾಡ್ತೀವೋ ಒಳ್ಳೆ ಸ್ಕೂಲಿಗೆ ಕಳ್ಸ್ತೀವಿ ಎಲ್ಲ ಮಾಡ್ತೀವಿ. ಬಟ್ ಫಸ್ಟ್ ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಂಡು ನಮ್ಮನ್ನ ನಾವು ಕ್ಲೆನ್ಸ್ ಮಾಡ್ಕೊಂಡು ಓನ್ಲಿ ನಮ್ಮಲ್ಲಿ ಆ ಶಕ್ತಿ ತುಂಬಿಸ್ಕೊಂಡಾಗೇನೆ ನಾವು ಮಕ್ಕಳನ್ನ ಒಂದು ಚೆನ್ನಾಗಿ ಬೆಳ್ಸಕ್ಕಾಗೋದಾಗ್ಲಿ ಒಂದು ಬ್ಲೆಸ್ ಮಾಡಕ್ಕಾಗ್ಲಿ ಆಗೋದು. ಸೊ ಅದನ್ನ ನಿಮ್ಮಿಂದ ನಾನು ಆ ಕಾರ್ಯಾಗಾರದಲ್ಲಿ ಕಲ್ತೆ. ಫಸ್ಟ್ ನನ್ನಲ್ಲಿ ಆ ಶಕ್ತಿಯನ್ನ ತುಂಬಿಸ್ಕೊಂಡು ಆ ಡಿವಿನಿಟಿಯನ್ನ ತುಂಬಿಸ್ಕೊಂಡಾಗೆ ನಾವು ಪ್ಯೂರ್ ಆದಾಗ ಆಟೋಮ್ಯಾಟಿಕ್ಲಿ ನಾವ್ ಏನ್ ಬ್ಲೆಸ್ ಮಾಡ್ತೀವೋ ಅದು ಆಗ್ತಾ ಹೋಗುತ್ತೆ. ಸೊ ಪೇರೆಂಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಅದ್ರಲ್ಲಿ ಅದ್ಭುತವಾದ ಎಕ್ಸಾಂಪಲ್ ಅಂದ್ರೆ ಮಾರ್ಕಂಡೇಯ ಅವ್ರದ್ದು ಕೊಡ್ತೀರಾ. ಅವ್ರ ಪೇರೆಂಟ್ಸ್ ಹೆಂಗೆ ಅವ್ರನ್ನ ಲೈಕ್ ಅಲ್ಪಾಯುಷಿನ ಚಿರಂಜೀವಿ ಮಾಡ್ಕೊಂಡ್ರು ಅಂತ. ಅದೆಲ್ಲ ಜ್ಞಾನ ಅದ್ಭುತವಾದದ್ದು. ಲೈಕ್ ಎಲ್ಲೆಲ್ಲೋ ಗೂಗಲ್ ಮಾಡಿ ಎಷ್ಟೋ ವರ್ಷಗಳು ಗೂಗಲ್ ಮಾಡಿ ಕನ್ಸೈಸ್ ಆಗಿ ಒಂದು ಮಾಹಿತಿ ಸಿಗಲ್ಲ. ಸೊ ಅಷ್ಟು ಕನ್ಸೈಸ್ ಆಗಿ ತುಂಬಾ ಮಾಹಿತಿಗಳು ಸಿಕ್ತು. ಒಂದು ಜ್ಞಾನದ ಜೊತೆಗೆ ಆಂತರಿಕವಾಗಿ ನಾವು ತುಂಬಾ ಪರಿಶುದ್ಧ ಆಗ್ತಾ ಹೋಗ್ತೀವಿ. ಯೋಚನೆ ಮಾಡೋ ರೀತಿ, ಸುತ್ತ ಇರೋರು ಎಂತವ್ರನ್ನ ಆಗಿರ್ಲಿ, ನಾವು ಬದಲಾಗ್ತೀವಿ, ನಾವು ಶುದ್ಧ ಆಗ್ತಿದೀವಿ. ಸೊ ನನ್ನಲ್ಲಿ ನಾನು ಆ ಚೇಂಜಸ್ ಕಂಡ್ಕೊಂತಾ ಇದೀನಿ. ಲೈಕ್ ಪ್ರಾಬ್ಲಿ ನಾನು ಜಸ್ಟ್ ಒಂದು 10% ಅಷ್ಟೇ ನಾನು ರೇಟ್ ಮಾಡೋದು. ಇನ್ನ 90% ನಮ್ಮನ್ನ ನಾವು ಕ್ಲೆನ್ಸ್ ಮಾಡ್ಕೊಂಡು ಚೆನ್ನಾಗ್ ಮಾಡ್ಕೊಂಡು ಆ ಶಕ್ತಿ ತುಂಬಿಕೊಂಡ್ರೆ ಎಲ್ಲ ಆಗತ್ತೆ. ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಕ್ಕಳಿಂದ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಅವ್ರು ಹೆಂಗಾದ್ರೂ ಇಲ್ಲಿ ತಾಯಿಯಾಗಿ ನಾವೇನ್ ಮಾಡ್ಬೇಕು, ಬರೀ ಜನ್ಮ ಕೊಟ್ರೆ ಸಾಕಾಗೋದಿಲ್ಲ. ಜನ್ಮದ ಒಂದು ನಂಟು ಹೆಂಗಿರುತ್ತೆ ಅನ್ನೋದೆಲ್ಲ ತಿಳ್ಕೊಂಡು ಜೀವ ಇರೋವರೆಗೂ ನಾವ್ ಹೆಂಗೆ ಅವನ್ನ ಕಾಪಾಡ್ಕೊಂಡು ಹೋಗ್ಬೇಕು, ರಕ್ಷಿಸ್ಕೊಳ್ಬೇಕು. ನಾವು ನಿಜ ಹೇಳ್ಬೇಕು ಅಂದ್ರೆ ಎಷ್ಟೊಂದು ಜನ ತಾಯಂದ್ರು ಮಕ್ಕಳಿಗೆ ಏನೂ ಕಲ್ಸ್ಕೊಟ್ಟಿರೋದು, ಇನ್ನೂ ಪ್ರೀತಿ ಮಾಡಲ್ಲ, ಇನ್ನೇನು ಜೀವನದಲ್ಲಿ ಏನು ಕಲ್ಸ್ಕೊಡಲ್ಲ. ಎಷ್ಟೊಂದು ಜನ ತಾಯಂದ್ರು ಬರೀ ಊಟ ಮಾಡು, ಸ್ಕೂಲ್ಗೆ ಹೋಗು, ಚೆನ್ನಾಗ್ ಓದು, IAS ಮಾಡು, ಡಾಕ್ಟರ್ ಮಾಡು, ಅದು ಮಾಡು, ಇದ್ ಮಾಡು, ಇಷ್ಟೇ ಸೀಮಿತ ಮಾಡ್ಕೊಡು. ಇಲ್ಲ ಒಂದು ಆಸ್ತಿ ಮಾಡು, ಇಲ್ಲ ಒಂದ್ ಒಳ್ಳೆ ಹುಡುಗಿಗೋ ಮದುವೆ ಮಾಡು ಅಷ್ಟೇ. ಇದು ಬದುಕು ಅನ್ಕೊಂಡ್ಬಿಟ್ಟಿದ್ದಾರೆ. ಇದೇ ನಿಜವಾದ ಪ್ರೀತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಅದು ನಿಜವಾದ ಪ್ರೀತಿನೂ ಅಲ್ಲ, ಅದು ಎಂತದ್ದು ಅಲ್ಲ. ಅದು ನಾರ್ಮಲ್ ಲೈಫ್. ಬೇರೆ ಎಲ್ಲಾ ಜನ ಮಾಡ್ತಾರೆ, ಹಂಗೆ ನಾವು ಮಾಡ್ತೀವಿ, ಅದೇ ಕಲ್ಪಿಸ್ಕೊಂಡು ಅಷ್ಟೇನೆ. ಅದೇ ಸತ್ಯ ಅದಲ್ಲ. ಎಲ್ಲರೂ ನೋಡಿ ಜನ್ಮ ಕೊಟ್ಟು ಪ್ರತಿಯೊಂದು ತಂದೆ ತಾಯಿ ಹೇಳೋದಿಷ್ಟೇ, ಚೆನ್ನಾಗ್ ಓದು, ಒಂದ್ ಒಳ್ಳೆ ಸ್ಕೂಲ್ಗೆ ಹೋಗು, ಒಂದ್ ಒಳ್ಳೆ ಕಾಲೇಜ್ಗೆ ಹೋಗು, ಒಂದ್ ಒಳ್ಳೆ ಚೆನ್ನಾಗ್ ಮಾರ್ಕ್ಸ್ ತಗೋ, ಒಂದ್ ಒಳ್ಳೆ ಯೂನಿವರ್ಸಿಟಿಗೆ ಹೋಗಿ, ಇಲ್ಲ ಒಂದ್ ಒಳ್ಳೆ ಜಾಬ್ ಅಲ್ಲಿ ಒಳ್ಳೆ ಸಂಪಾದನೆ ಮಾಡು, ನಾವ್ ಒಂದಷ್ಟು ಆಸ್ತಿ ಮಕ್ಳು. ಇಷ್ಟು ಬಿಟ್ರೆ ಬೇರೆ ಏನೂ ತಿಳಿಸಲ್ಲ ಮಕ್ಕಳಿಗೆ, ಏನು ತಿಳ್ಸಲ್ಲ. ಇಲ್ಲಾಂದ್ರೆ ಮಕ್ಕಳು ಮನೇಲಿ ಕೆಲಸ ಮಾಡ್ಬೇಕು, ಅವ್ರು ಹೇಳಿದ ಮಾತು ಕೇಳ್ಬೇಕು, ತಂದೆ ತಾಯಿ ಹೇಳಿದ ಮಾತು ಕೇಳ್ಬೇಕು, ಇಷ್ಟಕ್ಕೆ ಸೀಮಿತ ಮಾಡ್ಕೊಂಡ್ಬಿಡ್ತಾರೆ. ಅದು ಬದುಕಾದು, ಅದು ನರಕ. ನಿಜ ಹೇಳ್ತೇನೆ ಅಂತಂದ್ರೆ ಅದೆಲ್ಲೋ ನರಕ ಇಲ್ಲ, ತಂದೆ ತಾಯಿರೇ ಯಮದೂತರು. ಬರೀ ಇಷ್ಟಕ್ಕೆ ಸೀಮಿತ ಮಾಡ್ಬಿಡ್ತಾರ ಮಕ್ಕಳನ್ನ. ಮಕ್ಕಳಲ್ಲಿ ಏನ್ ಟ್ಯಾಲೆಂಟ್ ಇದೆ, ಆ ಮಕ್ಕಳ ಆತ್ಮ ಏನು, ಅವ್ರ ಕರ್ಮ ಏನು, ಅವ್ರು ಯಾಕೆ ಈ ಜನ್ಮದಲ್ಲಿ ಹಿಂಗಿರ್ತಾರೆ, ಅವ್ರು ಇದೇ ರೂಪನ್ನ ಯಾಕೆ ತಗೊಂಡ್ಬಂದಿದ್ದಾರೆ, ಇಲ್ಲೇ ಯಾಕೆ ಕೊಟ್ಟಿದ್ರು, ನಮ್ಗೆ ಮಕ್ಳಾಗಿ ಯಾಕೆ ಕೊಟ್ಟಿದ್ರು, ಅವ್ರಿಗೆ ಏನ್ ಮಾಡ್ತಾ ಇದಾರೆ, ಅವ್ರು ನಿಜವಾಗ್ಲೂ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಾ, ಅವ್ರ ಕೆಪಾಸಿಟಿ ಇದೆಯಾ, ಹೋದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಮಾಡಿ ಏನ್ ಆಗ್ಬೇಕಾಗಿದೆ, ಅವ್ರ ಸಂತೋಷ ಕಿತ್ಕೊಬೇಕಾ, ಅವ್ರ ನೆಮ್ಮದಿ ಕಿತ್ಕೊಬೇಕಾ, ಅವ್ರ ಆರೋಗ್ಯ ಕಿತ್ಕೊಬೇಕಾ, ಅವ್ರ ಬದುಕಲ್ಗೆ ಏನ್ ಇರ್ಬೇಕು, ಅತಿ ಮುದ್ದು ಮಾಡ್ಬೇಕಾ, ಅತಿ ದಂಡಿಸ್ಬೇಕಾ, ಅಥವಾ ಇವ್ರು ಇದೇ ಇದ್ರಲ್ಲಿ ಹೋಗ್ಬೇಕಾ. ನಾವ್ ಯಾವತ್ತೂ ತಂದೆ ತಾಯಿ ಕುತ್ಕೊಂಡು ಯೋಚನೆ ಮಾಡಲ್ಲ. ಬರೀ ಓದು ಒಂದ್ ದೊಡ್ಡ ಸ್ಕೂಲಲ್ಲಿ, ಎಂತ ದೊಡ್ಡ ಸ್ಕೂಲ್ ಓದಿದ್ರು ಅಷ್ಟೇ ಓದೋದು, ಚಿಕ್ಕ ಸ್ಕೂಲಲ್ಲಿ ಓದಿದ್ರು ಅಷ್ಟೇ ಓದೋದು. ಮೊದಲಿಗೆ ತಾಯಿ ಮಾತೃತ್ವದ ಒಂದು ಆನಂದ ಸಿಗ್ಬೇಕು, ತಂದೆ ತಾಯಿರ ಒಂದು ಪ್ರೀತಿ ಸಿಗ್ಬೇಕು ಮಕ್ಕಳಿಗೆ ಹೇಳ್ಬೇಕು, ನಾವಿದೀವಿ, ನೀವ್ ಎಂತದಾದ್ರೂ ಮಾಡಿ ನೀವು ಪಾಸ್ ಆಗಿ ಚೆನ್ನಾಗ್ ಆಗ್ತೀರಾ, ಖುಷಿಯಾಗಿರ್ತೀರ, ಗೌರವದಿಂದ ಬಾಳ್ತೀರ, ಸರಳವಾಗಿರಿ, ನೀವೆಲ್ಲೋದು ಸಂಸ್ಕಾರವಂತರಾಗಿ, ಈ ತರದ್ದೇ ಹೇಳ್ಕೊಡ್ಬೇಕಲ್ಲ ಮಕ್ಕಳಿಗೆ. ಮತ್ ನೀನ್ ಅಲ್ಲಿ ಹೋಗ್ಬಿಟ್ಟು ಅದಾಗ್ಬಿಡುತ್ತೆ, ಇಲ್ಲಿ ಹೋಗ್ಬಿಟ್ಟು ಇದಾಗ್ಬಿಡುತ್ತೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಬಂಧು ಸರಿ ಇಲ್ಲ, ಬಳಗ ಸರಿ ಇಲ್ಲ, ಅದು ಸರಿ ಇಲ್ಲ, ಅಲ್ಲಿ ಯಾಕೆ ಹೋಗ್ತೀಯ, ಇಲ್ಲಿ ಯಾಕೆ ಹೋಗ್ತೀಯ, ನೀ ಎಲ್ಲಾದ್ರೂ ಹೋಗು, ಭಗವಂತ ನಿನ್ ಜೊತೆ ಇರ್ತಾನೆ ಅಂತ ಬ್ಲೆಸ್ ಮಾಡ್ಬೇಕು ಮಕ್ಕಳು. ಆಮೇಲೆ ಹೋಗ್ಬಾರ್ದು ಅಂದ್ರೆ ಯಾಕೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ಬೇಕು. ನೀವ್ ಬೆಟ್ಟದ ಮೇಲೆ ಹೋಗು, ದೇವ್ರು ನಿನ್ ಕಾಪಾಡ್ತಾನೆ ಅಂತ ಅಂದ್ಬಿಟ್ಟು ತುದಿನಲ್ಲಿ ನಿಂತ್ಕೊಂತ ಹೇಳಕ್ಕೂ ಆಗಲ್ಲ. ಅಂತದೆಲ್ಲ ಮೌಢ್ಯದಲ್ಲಿ ಹೇಳ್ಕೊಡ್ಬಾರ್ದು. ಹೌದು ತಾನೆ?
ನೀನ್ ನದಿ ಹತ್ರ ಹೋಗು, ಸಮುದ್ರದ ಹತ್ರ ಹೋಗು, ಪ್ರವಾಹ ಬಂದ್ರು ಪರವಾಗಿಲ್ಲ ದೇವ್ರು ಕಾಪಾಡ್ತಾನೆ ಅಂತ ಹೇಳ್ಕೊಳಕ್ಕಾಗುತ್ತಾ? ಮಕ್ಳಂಗ್ ಪ್ರಶ್ನೆ ಮಾಡ್ತಾರೆ, ನೀವೇ ಹೇಳಿದ್ರಲ್ಲ ಅದಕ್ಕೆ ಹೋದ ದೇವ್ರು ಕಾಪಾಡ್ಲಿಲ್ಲ ನೋಡು ಅಂತಂದ್ರೆ. ಅಂತ ಹುಚ್ಚುಚ್ಚು ಮಾತುಗಳೆಲ್ಲ ಆಡ್ಬೇಕಾಗಿರೋದು. ಅದು ಯಾವ್ದು ಸರಿ ಯಾವ್ದು ತಪ್ಪು, ಯಾಕೆ ಹೋಗ್ಬಾರ್ದು ಯಾಕೆ ಹೋಗ್ಬೇಕು, ಇದು ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ಬೇಕು ಮಕ್ಳಿಗೆ. ಆ ಜ್ಞಾನವನ್ನ ಕೊಡೋಷ್ಟು ಬುದ್ಧಿವಂತಿಕೆ, ಚೈತನ್ಯ, ಆ ಭಾವ ಅನ್ನೋದು ಎಲ್ಲರಲ್ಲೂ ಇರ್ಬೇಕು. ಮಾಡ್ಬೇಡ ಮಾಡ್ಬೇಡ ಅಂದ್ರೆ ಹೋಗ್ಬೇಡ ಹೋಗ್ಬೇಡ, ಏನ್ ಮಾಡ್ಬೇಡ ಏನ್ ಹೋಗ್ಬೇಡ, ಯಾಕೆ ಅನ್ನೋದು ಉತ್ತರ ಕೊಡಬೇಕು ಅಲ್ಲಿ.